ಡಾಕ್ಟರ್, ಹೇಗಿದ್ದಾಳೆ? ಚಿಂತೆ ಮಾಡೋ ಅಗತ್ಯ ಏನಿಲ್ಲ. ನಿಮ್ಮ ಸೊಸೆ ಪ್ರೆಗ್ನೆಂಟ್. ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಸರಿ, ನಾನು ಇನ್ನು ಬರ್ತೀನಿ. ಸೌದಾಮಿನಿ, ಕೊನೆಗೂ ಈ ಮನೆಗೆ ವಾರಸ್ದಾರ ಇಲ್ಲ ಅನ್ನೋ ಕೊರತೆನ ನೀಗಿಸ್ಬಿಟ್ಟೆ ಅಮ್ಮ. ನಮಗಂತೂ ತುಂಬಾ ಸಂತೋಷ ಆಯ್ತು ಮುರಳಿ. ಹಲೋ, ಮೋಹನ್ ಹೇಳಿ. ಶ್ಯೂರ್? ವಾಹ್, ಸಂತೋಷ ಆಗ್ದಲ್ಲಿರುತ್ತಾ? ಖಂಡಿತ ಇವತ್ತು ಸಂಜೆನ ಪಾರ್ಟಿಗೆ ಅರೇಂಜ್ ಮಾಡ್ತೀನಿ. ಥ್ಯಾಂಕ್ ಯು. ಏನಪ್ಪ ಅದು? ಆ ಟೌನ್ಶಿಪ್ ಟೆಂಡರ್ ನಮ್ಗೆ ಆಯ್ತದ್ದೆ ಕಣೋ. ಎಲ್ಲ ನಮ್ ಸೊಸೆ ಕಾಲ್ಗುಣ. ಈಗ ಮೊಮ್ಮಗನ್ ಬೇರೆ ಕೊಡ್ತಾ ಇದ್ದಾಳೆ. ನಮ್ ರಾಜ್ಕುಮಾರ ಮನೆಗ್ ಬರ್ತಿದ್ದ ಹಾಗೆ ನಮ್ ಸಂಪತ್ತೆಲ್ಲ ಜಾಸ್ತಿ ಆಯ್ತು. ನಿಜವಾಗ್ಲೂ ಅಮ್ಮ, ತುಂಬಾ ಲಕ್ಕಿ ಸೌದಾಮಿನಿ ಇನ್ನಂತ ಹೆಂಡತಿನ ಪಡೆಯೋದಕ್ಕೆ. ಅದೃಷ್ಟ ಮಾಡಿರೋದು ನಾನ್ರಿ, ನಿಮ್ಮಂತ ಗಂಡ, ದೇವ್ರಂತ ಅತ್ತೆ ಮಾವನ್ ಪಡೆಯೋಕೆ. ಸೌದಾಮಿನಿ, ನೀನ್ ರೆಸ್ಟ್ ತಗೋಮ, ನಾನ್ ಹೋಗಿ ಹಾಲ್ ತಗೊಂಡ್ ಬರ್ತೀನಿ. ಡಿಯರ್ ಫ್ರೆಂಡ್ಸ್, ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. 2 ಕಾರಣಕ್ಕೆ ಇವತ್ತು ನಾನು ಪಾರ್ಟಿ ಕೊಡ್ತಾ ಇದ್ದೀನಿ. ಒಂದು, ನನಗೆ ಟೆಂಡರ್ ಸ್ಯಾಂಕ್ಷನ್ ಆಗಿದೆ. ಇನ್ನೊಂದು, ಈ ಮನೆಗೆ ವಾರಸ್ದಾರ ಬರ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಲೆಟ್ಸ್ ಎಂಜಾಯ್ ದ ಪಾರ್ಟಿ. ಯಾರ್ದೋ ಹೆಂಡತಿ, ಇನ್ಯಾರ್ದೋ ವೈಭೋಗ. ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಶರತ್ ಚಂದ್ರ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಹೋಗ್ಲಿ, ಇವ್ರು ಯಾರು ಅಂತ ಗೊತ್ತಾ? ಮಿಸ್ಟರ್, ಯಾರು ನೀನು? ಏನಿದ್ ನ್ಯೂ ಸೆನ್ಸ್? ಐ ಆಮ್ ಚಿನ್ನಸ್ವಾಮಿ ರೆಡ್ಡಿ. ಮಿಸ್ಟರ್ ಓಲ್ಡ್ ಮ್ಯಾನ್, ನಾನು ನಿಮ್ಮ ಸೊಸೆಯ ಗಂಡ. ಹೇಯ್, ಕೂಲ್ ಬಾಯ್ಸ್. ಹೌದು, ಏನ್ ನನ್ನ ಸ್ಟ್ರೇಂಜರ್ ನೋಡ್ದಂಗ ನೋಡ್ತಾ ಇದ್ಯಾ? ನಾನು ನಿನ್ ಗಂಡ ಚಿನ್ನಸ್ವಾಮಿ ರೆಡ್ಡಿ. ನನ್ ಪದ್ಮಿನಿ ಅಲ್ಲ, ಸೌದಾಮಿನಿ. ಓ, ಹೆಸರು ಬದಲಾಯಿಸ್ಕೊಂಡಿದ್ಯಾ? ಯಾಕಿಂಗ್ ಮಾಡ್ದೆ ಪದ್ಮಿನಿ? ಯಾಕಿಂಗ್ ಮಾಡ್ದೆ? 2 ವರ್ಷ ನೀನ್ ಇಲ್ದೆ ನರಕ ಅನ್ಭವಿಸ್ತಾ ಇದ್ದೀನಿ. ಫೇಸ್ಬುಕ್ ಅಲ್ಲಿ ನಾನು ನೋಡ್ದೆ. ಓದ್ ಜೀವ ವಾಪಸ್ ಬಂದಂಗಾಯ್ತು. ಗುರ್ತುಕರಾಲೇದ ನೇನು ನೀ ಮಗಳು ಚಿನ್ನಸ್ವಾಮಿ ರೆಡ್ಡಿ. ಏನ್ ಯೋಚನೆ ಮಾಡ್ತಾ ಇದೀಯ ಪದ್ಮಿನಿ? ಏನ್ ಯೋಚನೆ ಮಾಡ್ತಾ ಇದೀಯಾ? ನನ್ ಪದ್ಮಿನಿ ಅಲ್ಲ, ನೀವ್ ಯಾರಂತಾನೂ ನಂಗೆ ಗೊತ್ತಿಲ್ಲ. ಶರತ್. ಏನಂತೆ? ಇನ್ನೊಂದು ಮಾತಾಡಿದ್ರು ಇಲ್ಲಿಂದ ಒದ್ದು. ನನ್ನ ನೋಡಿದ ತಕ್ಷಣ ಓಡ್ ಬಂದು ಬಾಚಿ ತಪ್ಕೊಳ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಇದ್ದೆ. ಹುಚ್ಚ ಅಂತ ಇದ್ಯಾ? ದೂರ ಆಗ್ತಾ ಇದೆ. ಇಲ್ಲಪ್ಪದು ಇಲ್ಲ, ಇವರೆಲ್ಲ ಸೇರ್ಕೊಂಡು ನಿನ್ಗೇನೋ ಮಾಡಿದೆ. ನಾನು ನಿನ್ ಗಂಡ ಅನ್ನೋದಕ್ಕೆ ನಾಳೆ ಡಾಕ್ಯುಮೆಂಟ್ ಸಮೇತ ಬರ್ತೀನಿ ನೋಡು. ಡಾಕ್ಯುಮೆಂಟ್ಸ್ ಜೊತೆ ನಾಳೆ ಬರ್ತೀನಿ. ಯಾರದ್ದೋ ಹೆಂಡತಿನ ಮತ್ತೊಬ್ಬ ಅಪರಿಚಿತ ವ್ಯಕ್ತಿ ಬಂದು ನನ್ನ ಹೆಂಡತಿ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಸಂತೋಷದಿಂದ ಇದ್ದಂಥ ಶರತ್ ಚಂದ್ರ ಸೌದಾಮಿನಿ ಬದುಕಲ್ಲಿ ಇದೆಂಥ ಬಿರುಗಾಳಿ. ಇಷ್ಟಕ್ಕೂ ಆ ಚಿನ್ನಸ್ವಾಮಿ ರೆಡ್ಡಿ ಯಾರು? ಅವನು ದಿಢೀರಂತ ಬಂದಿದ್ದು ಎಲ್ಲಿಂದ? ಏನು ಅವನ ಹಿನ್ನೆಲೆ?
ನಮ್ಮನೆ ನಂದ ಗೋಕುಲದ ಹಾಗೆ ನಳನಳಿಸ್ತಾ ಇತ್ತು. ಎಲ್ಲಿಂದ ಬಂದು ಈ ರಾಕ್ಷಸ ನಮ್ಮೆಲ್ಲರ ನೆಮ್ಮದಿನೂ ಹಾಳು ಮಾಡ್ಬಿಟ್ಟ. ನಾವು ಅನ್ಕೊಂಡಷ್ಟು ಸಾದಾ ಸೀದಾ ಆಸಾಮಿ ಇವನಲ್ಲ. ಅಪ್ಪ ಒಂದ್ಸಲಿ ನೋಡಿ. 4-5 ಫ್ಯಾಕ್ಟ್ರಿಗಳಿರೋ ದೊಡ್ಡ ಶ್ರೀಮಂತನೇ ಅವನು. ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಣೆ. ಇದಕ್ ಮೊದಲು ನೀನು ಅವನನ್ನೆಲ್ಲಾದ್ರೂ ನೋಡಿದ್ಯಾ? ಅಮ್ಮ ಏನಿದು ಹೀಗೆ ಕೇಳ್ತಿದ್ಯಾ? ಈಗ ನಡೆದಿರೋ ಇನ್ಸಿಡೆಂಟ್ ಇಂದಾನೆ ಅವಳು ಶಾಕಲ್ಲಿದ್ದಾಳೆ. ಇಂಥ ಸಮಯದಲ್ಲಿ ಹೀಗೆಲ್ಲ ಕೇಳ್ತಿದ್ಯಾ? ಇಲ್ಲ ಅತ್ತೆ, ನಾನು ಇದೇ ಮೊದಲೇ ಸಲ ಅವ್ರನ್ನ ನೋಡಿದ್ದು. ನೋಡ, ಸರಿಯಾಗಿ ಕೇಳಿಸ್ಕೊ. ನನ್ನ ಮದುವೆ ಫೋಟೋಸು DVDs ಎಲ್ಲ ನಾಳೆ ಬೆಳಗ್ಗೆ 9 ಗಂಟೆ ಒಳಗೆ ಹೈದರಾಬಾದಿಂದ ಬೆಂಗಳೂರಲ್ಲಿರೋ ನನ್ನ ಕೈಗೆ ಸೇರಬೇಕು. ಬಸ್ಸು ರೈಲು ಇದನ್ನೆಲ್ಲ ನಂಬ್ಕೋಬೇಡ, ಫ್ಲೈಟಲ್ಲಿ ಕಳಿಸು. ಮಿನಿ, ನನ್ನೇ ಹುಚ್ಚ ಅಂತ್ಯ. ಅವರೆಲ್ಲ ಸೇರಿ ನಿನ್ ತಲೆ ಕೆಡಿಸ್ಬಿಟ್ಟಿದ್ದಾರೆ. ಇವತ್ತೊಂದು ರಾತ್ರಿ ಕಳೀಲಿ, ನಾಳೆ ಡಾಕ್ಯುಮೆಂಟ್ ಸಮೇತ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಸರ್, ಹೈದರಾಬಾದಿಂದ ಬಂದಿರೋ ಡಾಕ್ಯುಮೆಂಟ್ಸ್. ಬರೋವರೆಗೂ ಡೆಡ್ ಬಾಡಿ ಯಾರು ಟಚ್ ಮಾಡಬೇಡಿ. ರೇ ಕೃಷ್ಣಮೂರ್ತಿ, ರಿಸೆಪ್ಷನ್ ಹೋಗಿ ಎನ್ಕ್ವೈರಿ ಮಾಡ್ಕೊಂಬಂದ್ರೆ. ಇವರೇ ಬನ್ನಿ ಇಲ್ಲಿ. ಸರ್, ನೀವು ನನ್ನ ಜೊತೆ ಬನ್ನಿ. ಸರಿ ಸರ್. ರೇ, ಈ ಕೊಲೆನ ಮೊದಲು ನೋಡಿದ್ದೆ ಯಾರ್ರಿ? ನಾನೇ ಸರ್. ಇವರು ನಮ್ಮ ಬಾಸು ಚಿನ್ನಸ್ವಾಮಿ ರೆಡ್ಡಿ ಅಂತ, ಹೈದರಾಬಾದ್ಲಿ ದೊಡ್ಡ ಬಿಸ್ನೆಸ್ ಮನ್ ಸರ್. ಅವರೇ ಕಿಲ್ಲಿಗೆ ಬಂದಿದ್ರು? ಅವ್ರ ಹೆಂಡತಿನ ಕರ್ಕೊಂಡು ಹೋಗೋದಕ್ಕೆ ಸರ್. ಅವ್ರ ಹೆಂಡತಿ ಇಲ್ಲೇ ಇದ್ದಾರಾ? ಹೌದು ಸರ್. ಮೊನ್ನೆ ಪಾರ್ಟಿ ನಡೀತಾ ಇರ್ಬೇಕಾರೆ ಅವ್ರಿಗವರು ಮನಸ್ತಾಪ ಆಯ್ತು. ಇದಕ್ಕೂ ಮೊದಲು ರೂಮ್ ಒಳಗಡೆ ಯಾರಾದರೂ ಬಂದಿದ್ರಾ? ಗೊತ್ತಿಲ್ಲ ಸರ್. ನಾನು ಹುಡುಗರೆಲ್ಲ ಗಾಡಿನಲ್ಲಿ ಆಚೆ ಇದ್ವಿ ಸರ್. CCTV ಫುಟೇಜ್ ನೋಡಿದ್ದೀನಿ ಸರ್. ಅದ್ರಲ್ಲಿ ನಮ್ಗೆ ಉಪಯೋಗ ಆಗೋದೇನು ಕಂಡು ಬರ್ತಾ ಇಲ್ಲ ಸರ್. ಬಟ್ ಯಾವುದಕ್ಕೂ ಒಂದು ಕಾಪಿ ಇಲ್ಲಿಂದ ತಗೊಂಡಿದ್ದೀನಿ ಸರ್. ಫೊರೆನ್ಸಿಕ್ ಅವರು ಬಂದಿದ್ದಾರಾ? ಸರ್, ಬರ್ತಾ ಇದ್ದಾರೆ. ರೀ, ಆ ಹೆಂಗಸು ಈಗ ಕೊಲೆ ಆಗಿದಾರಲ್ಲ ಚಿನ್ನಸ್ವಾಮಿ ರೆಡ್ಡಿ, ಅವ್ರ ಹೆಂಡ್ತಿನೇ ಅಂತ ನಿಮ್ಗೆ ಗೊತ್ತಾ? ನಾನು ಇವ್ರ ಹತ್ರ ಕೆಲ್ಸಕ್ಕೆ ಸೇರಿ 2 ವರ್ಷ ಆಯ್ತು ಸರ್. ಅದಕ್ಕೆ ಮುಂಚೆ ಮೇಡಮ್ ಇವ್ರ ಜೊತೆಲಿ ಇದ್ರಂತೆ. ಅದಕ್ಕೆ ಸಂಬಂಧಪಟ್ಟ ಎವಿಡೆನ್ಸ್ ಇವತ್ತು ಬೆಳಿಗ್ಗೆ ಹೈದರಾಬಾದ್ನಿಂದ ಬಂದಿತ್ತು. ಈಗ ನೋಡಿದ್ರೆ ಅದು ಕಾಣ್ತಾ ಇಲ್ಲ ಸರ್. ರೀ ಕೃಷ್ಣಮೂರ್ತಿ ಸರ್, ಇವ್ರ ಹತ್ರ ಹೇಳಿಕೆ ತಗೊಳ್ರಿ. ರೈಟ್ ಸರ್. ಹೋಗಿ ಬನ್ನಿ. ರೆಡ್ಡಿ ಬಯಸಿದ್ದ ಎಲ್ಲಾ ಡಾಕ್ಯುಮೆಂಟ್ಸು ಅವನ ಕೈ ಸೇರಿತ್ತು. ಶರತ್ ಮನೆಗೆ ಹೋಗೋ ಧಾವಂತದಲ್ಲಿದ್ದ ರೆಡ್ಡಿ ಅಷ್ಟರಲ್ಲೇ ಅವನ್ ಕೊಲೆ ಆಗೋಯ್ತು. ಆ ಕೊಲೆಯಿಂದ ಯಾರಿದ್ದಾರೆ? ಅಷ್ಟೇ ಅಲ್ಲ, ರೆಡ್ಡಿ ತರಿಸಿದ್ದ ಅಷ್ಟು ಡಾಕ್ಯುಮೆಂಟ್ಸು ಕಳವಾಗೋಯ್ತು. ಅದರಿಂದ ಯಾರ ಕೈವಾಡ ಇದೆ? ಹೈದರಾಬಾದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದ ರೆಡ್ಡಿ ಇಲ್ಲಿ ಅನಿರೀಕ್ಷಿತವಾಗಿ ಸಾವನ್ನಪ್ಪಿದ್ದಾದ್ರು
ಸರ್ ಇಲ್ಲಿ ಶರತ್ಚಂದ್ರ ಅಂದ್ರೆ ಯಾರು? ನಾನೇ ಸರ್. ಏನು ವಿಷಯ? ನಿನ್ನೆ ನಿಮ್ಮ ಮನೆಗೆ ಚಿನ್ನಸ್ವಾಮಿ ರೆಡ್ಡಿ ಅಂತ ಹೈದರಾಬಾದ್ ಬಿಸ್ನೆಸ್ ಮ್ಯಾನ್ ಬಂದಿದ್ದಲ್ಲ? ಹೌದು ಇನ್ಸ್ಪೆಕ್ಟರ್, ಆ ಮನುಷ್ಯ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ? ಕಂಪ್ಲೇಂಟ್ ಕೊಡಕ್ಕೆ ಅವ್ರು ಇದ್ರೆ ತಾನೆ. ಹೋಟೆಲ್ ರೂಮಲ್ಲಿ ಇವತ್ತು ಬೆಳಿಗ್ಗೆ ಅವನ ಕೊಲೆ ಆಗಿದೆ. ಇಲ್ಲಿ ಪದ್ಮಿನಿ ಅಂದ್ರೆ ಇವರೇನಾ? ಇವ್ರು ಪದ್ಮಿನಿ ಅಲ್ಲ ಸರ್, ನನ್ನ ಹೆಂಡತಿ ಸೌದಾಮಿನಿ. ಹಾಗಂತ ನೀವ್ ಹೇಳ್ತಾ ಇದ್ದೀರಾ? ಆತ ಈಕೆ ತನ್ನ ಹೆಂಡತಿ ಪದ್ಮಿನಿ ಅನ್ನೋದಕ್ಕೆ ಎಲ್ಲಾ ಸಾಕ್ಷಿನೂ ಹೈದರಾಬಾದಿಂದ ತರಿಸಿದ್ದ. ಆದ್ರೆ ಈಗ ಅದು ಕೂಡ ಕಳವಾಗಿದೆ. ಆ ರೆಡ್ಡಿ ಮನದ ಹೇಳಿರೋ ಪ್ರಕಾರ ಈ ಕೆಲಸ ಎಲ್ಲ ನಿಮ್ದೇ ಇರಬೇಕು ಅನ್ನೋ ಅನುಮಾನ ನಮಗೂ ಇದೆ. ಏನ್ ಹೇಳ್ತಿದ್ದೀರಾ ಸರ್? ನಿನ್ನೆ ಅವನು ನಮ್ಮನೆಗೆ ಬಂದಿದ್ದು ನಿಜ, ಆದ್ರೆ ಈ ಹಿಂದೆ ಅವನ್ನ ಯಾವತ್ತೂ ನಾವು ನೋಡಿರ್ಲಿಲ್ಲ. ಹೌದು ಸರ್, ನೆನ್ನೆ ನಮ್ಮನೇಲಿ ಒಂದು ಸಣ್ಣ ಪಾರ್ಟಿ ಇಟ್ಕೊಂಡಿದ್ವಿ. ಆತ ಇದ್ದಕ್ಕಿದ್ದಾಗೆ ಬಂದು ನನ್ನ ಹೆಂಡ್ತಿನ ತನ್ನ ಹೆಂಡತಿ ಪದ್ಮಿನಿ ಅಂತ ವಾದ ಮಾಡಕ್ ಶುರು ಮಾಡ್ದ. ಅದಕ್ಕೆ ಬೇಕಾಗಿರೋ ಎವಿಡೆನ್ಸ್ ತರ್ತೀನಂತನೂ ಹೋದ. ಅಷ್ಟೇ ಸರ್ ನಮಗೆ ಗೊತ್ತಿರೋದು. ಅವ್ನ ಕೊಲೆಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ನಿಜ ಹೇಳಿ ಮೇಡಮ್, ಇದಕ್ಕೂ ಮುಂಚೆ ಆ ವ್ಯಕ್ತಿನ ಎಲ್ಲೂ ನೋಡಿರಲಿಲ್ವಾ ನೀವು? ಇಲ್ಲ ಸರ್, ನಾನು ಆ ವ್ಯಕ್ತಿನ ನೋಡಿದ್ದೆ ನಿನ್ನೆ. ಈ ಕೇಸಲ್ಲಿ ನಿಜವಾದ ಅಪರಾಧಿ ಯಾರು ಅಂತ ರುಜುವಾತಾಗೋವರೆಗೂ ನಿಮ್ಗಳೆಲ್ಲರ ಮೇಲೆ ಗುಮಾನಿ ಇದ್ದೇ ಇರುತ್ತೆ. ನಾವು ಹೇಳಿ ಕಳಿಸಿದಾಗ ಸ್ಟೇಷನ್ ಬರಬೇಕಾಗತ್ತೆ. ಅಲ್ರಿ, ನಿಮ್ಮ ಬಾಸು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತೀರಾ. ಸತ್ತು ಒಂದಿನ ಕಳೀತು, ಆದರೂ ಯಾರು ನೋಡಕ್ಕೆ ಬರಲೇ ಇಲ್ವಲ್ಲ? ಸರ್, ನಮ್ಮ ಬಾಸ್ ತಾಯಿಗೆ ಆರೋಗ್ಯ ಸರಿ ಇಲ್ಲ. ಒಂದು ತಿಂಗಳಿಂದ ಅವ್ರಿಗೆ ಮೈಲ್ಡ್ ಅಟ್ಯಾಕ್ ಆಗಿತ್ತು. ಹಾಗಾಗಿ ನಾವು ಅವ್ರಿಗೆ ವಿಷಯ ತಿಳಿಸಿಲ್ಲ. ಅವ್ರು ಬರೋವರೆಗೂ ಬಾಡಿನ ಕೋಲ್ಡ್ ಸ್ಟೋರೇಜಲ್ಲಿ ಇಡೋದಕ್ಕೆ ಏರ್ಪಾಡು ಮಾಡಿದ್ದೀವಿ ಸರ್. ನೋಡಿ, ದಫನ್ ಆಗೋವರೆಗೂ ಬರುವಂಥ ಹೆಚ್ಚುವರಿ ಖರ್ಚನ್ನು ನೀವೇ ವಹಿಸ್ಕೊಳ್ಬೇಕಾಗುತ್ತೆ. ಸರಿ ಸರ್, ಅದ್ರ ಬಗ್ಗೆ ನೋ ಪ್ರಾಬ್ಲಮ್. ಆ ಎಕ್ಸ್ಪೆನ್ಸಸ್ ನಾವೇ ನೋಡ್ಕೊತೀವಿ. ಸರ್, ರಿಪೋರ್ಟ್. ನೀವು ಹೊರಡಿ. ಸರ್, ರೆಡ್ಡಿ ಅವ್ರ ಫುಲ್ ಕಾಲ್ ಡೀಟೇಲ್ಸ್ ಇದೆ ಸರ್. ಹೈದರಾಬಾದಿಂದ ತರಿಸ್ಕೊಂಡಿದ್ದೀವಿ. ನೋಡಿ, ರೆಡ್ಡಿ ಸಾಯೋದಕ್ಕೆ ಅರ್ಧ ಗಂಟೆ ಮುಂಚೆ ಈ ನಂಬರಿಂದ ಕಾಲ್ ಹೋಗಿದೆ. ಈ ನಂಬರ್ನ ಟ್ರೇಸ್ ಮಾಡ್ತಾರಾ? ಟ್ರೇಸ್ ಮಾಡಿದೆ ಸರ್, ಅದು ಶರತ್ಚಂದ್ರನ್ ಅವ್ರದ್ದು. ಇಮಿಡಿಯೇಟಾಗಿ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬನ್ನಿ. ಸರ್, ಅಷ್ಟೇ ಅಲ್ಲ, ಈ ರೆಡ್ಡಿ ಸಾಯೋ ಟೈಮಲ್ಲಿ ಈ ಶರತ್ಚಂದ್ರ ಅಲ್ಲೇ ಓಡಾಡ್ತಿದ್ರು ಅನ್ನೋಕ್ಕೆ ನಮ್ಮ ಹತ್ರ ಎವಿಡೆನ್ಸ್ ಇದೆ. ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಬನ್ನಿ. ಹೋಗಿ. ಎಸ್ ಸರ್.